ಬ್ಯಾಡ್ರಿ ಅಣ್ಣಾರ, ಹಂಗೆ ಮಾಡಬೇಡ್ರಿ. ಕೋರ್ಟ್ ಕಚೇರಿ ಅಂತ ಹೋದ್ರೆ ಅವ್ರೇನು ಇದ್ದಂತಾರಲ್ಲ, ಇರೋದು ಇಟ್ಟು ಎಕರೆ ಹೊಲ ಅದ್ರಾಗ ನಿಮಗೂ ಒಟ್ಟು ಕೊಟ್ಟು ಹೆಂಗೆ ಮಾಡ್ಬೇಕು, ಕಡೆಗೆ ಒಂದು ಅರ್ಧ ಎಕರೆನಾರು ಮಾರಿ ರೊಕ್ಕ ಕೊಡ್ಬೇಕು ಅನ್ನೋದಿತ್ತು ಆಕಿಗೆ. ಆದರೆ ಇದೆಲ್ಲ ಹಿಂಗಾಕತಿ ಅಂತ ಆಕಿನೂ ಅನ್ಕೊಂಡಿದ್ದಿಲ್ಲ. ಈಗ ನೀವು ಕೋರ್ಟ್ ಕಚೇರಿ ಅಂತ ಹೋದ್ರೆ ನಿಮಗೂ ರೊಕ್ಕ ಹಾಳು, ಇವರು ರೊಕ್ಕ ಹಾಳು. ಮತ್ತು ಅದೇನು ಈಗಿಂದೀಗ ಬರ್ತೈತ್ರೆ, ಏನು ಬರಲ್ರಿ ತೀರ್ಪು, ಭಾಳ ವರ್ಷ ಗಂಟ್ಲೆ ಹೋಗತಿ. ಅದಕ್ಕೆ ಸುಮ್ಮನೆ ಕುತ್ಕೊಂಡ್ ಮನೆ ನಾವ ಮಾತಾಡ್ಕೊಂಡು ಬಗೆಹರಿಸ್ಕೊಂಬಿಡಂತ ತಗೊಳ್ರಿ. ಹೇಳ್ತೀರಿ ಬಿಡ್ರಿ ಯಾಕಂದ್ರೆ ನೀವು ಹೇಳ್ದೇನು ಮಾಡ್ತೀರಿ ಹೇಳು. ನಿಮ್ಮ ಮನೆಗೆ ಯಾರು ಕಾಣ್ದಂಗೆ ಆಗಿದ್ರೆ ಗೊತ್ತಾಗತ್ತೆ ನಿಮಗೆ ಅದ್ರ ಸಂಕಟ ಏನು ಅನ್ನೋದು. ಕಾಣ್ದಂಗೆ ಆಗಿರೋದು ನನ್ನ ಹೆಂಡತಿ ಮಗಳು, ನಿಮಗೇನು ಆಗ್ಬೇಕಾಗೈತ್ರಿ ನೋವು, ಹಾಗಾಗಿ ಅಂತೀರಿ ನೀವು. ಬೇಕಾದ್ದು ಹೇಳ್ರಿ, ನಾನಂತೂ ಪೊಲೀಸ್ ಸ್ಟೇಷನ್ ಹೋಗೋಣ, ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ. ಹೌದಪ್ಪ, ನೀ ಅನ್ನೋದು ಖರೆ ಐತಿ. ನಿನ್ನ ಮಾತನ್ನ ಕೇಳಿಸ್ಕೊಂಡೆ. ನಮ್ಮ ಮನೆಗೆ ಯಾರಿಗಾರ ಹಂಗಾಗಿದ್ರು ನಮಗೆ ನೋವು ಆಗೇ ಆಕತ್ತು. ಹಂಗಂತ ನಮಗೆ ನೋವ ಇಲ್ಲ ಅಂತ ನೀ ಯಾಕೆ ಅನ್ಕೊಂತಿದಿ? ಆಕಿನಿ ಇವ್ರ ತಂಗಿನ, ಇವ್ ಮನೆ ಮಗಳ ಅದಾಳ, ನೋವು ನಿನಗೆ ಎಷ್ಟಾಗೈತಲ್ಲ ಅವ್ರಿಗೆ ಎಷ್ಟ ಆಗಿರ್ತೈತಿ. ಆದ್ರೆ ಹಂಗಂತ ನೀನು ಇಲ್ಲ ನಾ ಕಂಪ್ಲೇಂಟ ಕೊಡ್ತೀನಿ ಅದನ್ನ ಮಾಡ್ತೇನೆ ಅಂದ್ರೆ ಏನು ಹೇಳ್ಬೇಕು ನೋಡಪ್ಪ ನಿನ್ನಂತವ್ಗ. ನೋಡ್ರಿ ಅಣ್ಣಾರ, ನೀವು ಇದಕ್ಕೆ ಸಂಬಂಧ ಇಲ್ಲ. ನೀವು ಯಾರ ನನಗೆ ಗೊತ್ತಿಲ್ಲ. ನಾನು ನಮ್ಮ ಮಾವನ ಜೊತೆ ಮಾತಾಡಕತ್ತೀನಿ. ನಾನುಂಟು ನಮ್ಮ ಮಾವುಂಟು. ನೀವು ಎದಕ್ಕೆ ಬರ್ತೀರಿ ನಡುವ? ನಿಮಗೇನು ಸಂಬಂಧ ಅಂತ ಮಾತಾಡ್ತೀರಿ ಇದ್ರಾಗ ನೀವು ಭಾಗನ ವಹಿಸ್ಬೇಡ್ರಿ ಇದ್ರಾಗ. ನೋಡ ರಾಜಪ್ಪ, ನೀ ಏನಾರ ಅನ್ನೋದಿದ್ರೆ ನನಗೆ ಅನ್ನ, ಅವ್ರಿಗೇನು ಅನ್ಬೇಡ. ನಾನಾಗಿ ಕರ್ದನಿ ಅಂತೇಳಿ ಅವ್ರನ್ನ ಮಾತಾಡಕ್ಕೆ ಬಂದಾರ. ಹೇಳಕತ್ತಾರಿಲ್ಲ ಅವ್ರು ಸಮಾಧಾನಾಗಿ ಮಾತಾಡೋಣ ಕಾತಾಡೋಣ ಅಂತಂದು. ಮತ್ತೇನು ನಿನ್ನ ನಡುವ ಈಗ ಹೆಂಗೆ ಕಂಪ್ಲೇಂಟ್ ಕೊಡೋಣ ನೀನು? ಸರಿ ನಡಿ, ಅದು ಯಾರಿಗೆ ಕಂಪ್ಲೇಂಟ್ ಕೊಡ್ತೀಯ, ಅದು ಎಲ್ಲಿ ಕಂಪ್ಲೇಂಟ್ ಕೊಡ್ತೀಯ ಕೊಡು ನಡಿ. ನಾನು ಬರ್ತೇನೆ ನಿನ್ನ ಜೊತೆಗೆ, ನಾನು ಕಂಪ್ಲೇಂಟ್ ಮಾಡ್ತೇನೆ. ನಮ್ಮ ತಂಗಿ ಕಳ್ದಾಳ್ರಿ, ಅದು ಇವನಿಂದನ ಆಕೆ ಎಲ್ಲಿ ಹೋಗ್ಯಾಳ ಅಂತ ನಮಗೆ ಹುಡುಕಿಸ್ಕೊಡ್ರಿ. ಅದಕ್ಕೆಲ್ಲ ಕಾರಣ ಇವನ ಅದಾನ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೇನೆ. ಅಯ್ಯೋ ದೇವ್ರೆ, ಇದೇನಾತಪ್ಪ? ನಾನು ಇವ್ರನ್ನ ಹೆದರ್ಸೋಣ ಅಂತಂದು ಬಂದ್ರೆ ಇವ್ರು ನನ್ನ ಹೆದರ್ಸಕತ್ತಿದ್ರೆ ಕಂಪ್ಲೇಂಟ್ ಕೊಡೋಕೆ ನಾನು ಬರ್ತೇನೆ ಅನ್ನಕತ್ತಾರ. ಹಿಂಗಾದ್ರೆ ಮುಗೀತು, ನಾನು ಜೈಲ್ ಸೇರೋದು ಗ್ಯಾರಂಟಿನ. ಬೇಡ ತೆಗಿಯಪ್ಪ, ಇವ್ರು ಹೇಳ್ದಂಗೆ ಸುಮ್ಮನೆ ಹ್ಞೂ ಒಂದು ಮನೆಗೆ ಬಗ್ಗೆ ಹರಿಸ್ಕೊಂಬಿಡೋಣ. ಬ್ಯಾಡ್ ತಡಿಲಿ ಪರ್ಮೆ, ಅದು ಹುಡುಕ್ಬೇಡ. ಸುಮ್ಮನೆ ಅವಸರದಲ್ಲೇ ಹುಡು ಹೋಗಿ ಕಂಪ್ಲೇಂಟ್ ನೀನು ಅವ್ರ ಮೇಲೆ ಕೊಡೋದು, ಅವ ನಿನ್ನ ಮೇಲೆ ಕೊಡೋದು ಮಾಡಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ನಾಗ ಇಬ್ಬರು ಕುಂದ್ರಬೇಕಾಕತ್ ನೋಡು. ಅದು ದುಡಿಮೆ ಎಲ್ಲ ಬಿಟ್ಕಟ್ಟು ಸುಮ್ಮನೆ ನಾ ಹೇಳ್ದಂಗೆ ಕೇಳು. ಒಂದು ಸ್ವಲ್ಪ ಸಮಾಧಾನ ಮಾಡ್ಕೆ. ನೀನು ಯಾಕೆ ಅವಸರ ಮಾಡ್ತಿದ್ದಿ? ರೀ ಅಣ್ಣಾರು ಹೇಳೋದು ಖರೆ ಐತ್ರಿ. ಸುಮ್ಮನೆ ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟು ಅಂತಂದು ಅಡ್ಡಾಡೋದ್ಕಿಂತ ಮನ್ಯಾಗ ಕುಂತು ಬಗೆಹರಿಸ್ಕೊಂಬಿಡೋಣ. ಸುಮ್ಮನೆ ರೀ, ದುಡುಕ್ಬೇಡ್ರಿ. ಇಷ್ಟ್ರಾಗನ ಮಗಳಿಗೆ ಕುಬ್ಸ ಮಾಡಕ್ಕೆ ಹೋಗೋದೈತಿ, ಸೀಮಂತ ಕಾರ್ಯ ಮಾಡಬೇಕು, ಹೆಡ್ಯಾಕ್ ಕರ್ಕೊಂಬರ್ಬೇಕಕ್ಕಿನ್ನ. ಅದೇನು ಖರ್ಚು ವೆಚ್ಚ ತುಸ ಬರ್ತೈತೆ. ಪೊಲೀಸು ಕೋರ್ಟು ಕಚೇರಿ ಅಂತಂದು ಹೋದೆ ಅಂದ್ರೆ ಬ್ಯಾಡ್ರಿ. ಸ್ವಲ್ಪ ಸಮಾಧಾನ ಮಾಡ್ಕೇರಿ ನೋಡೋಣ. ಸರಿ ಬಿಡು, ನನಗೇನು ಆಸೆ ಇಲ್ಲ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಮನೆಗೆ ಅಡ್ಡಾಡ್ಬೇಕು ಅನ್ನೋದು. ನೀವು ಹೆಂಗೆ ಹೇಳ್ತೀರಿ ಹಂಗೆ. ನಾನೇನ ತಯಾರದಾನೆ, ಆದ್ರೆ ಅವನ ತಯಾರಿಲ್ಲಲ್ಲ ಸುಳೆ ಮಗ. ಎಷ್ಟು ಮಾತಾಡ್ತಾನ? ಬರೀ ಕಂಪ್ಲೇಂಟ್ ಕೊಡ್ತಾನೆ. ಯಾರನ್ನ ಹೆದರ್ಸ್ತಾನೆ ನೀವು? ಏನಪ್ಪ ಹೆಂಗೆ ಮಾಡಾವ ಈಗ ನೀನು? ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಏನು ಮನೆ ಬಗ್ಗೆ ಹರಿಸ್ಕೊಳ್ಳೋಣ ನೀನು? ತಗರಿ, ನೀವೆಲ್ಲರ ನಿರ್ಧಾರ ಮಾಡಿದ ಮೇಲೆ ನಂದು ಒಬ್ಬಂದು ಏನು ನಡೀತೈತಿ. ಅಷ್ಟಕ್ಕೂ ನಾನು ನಮ್ಮ ಮಾವನ ಮಕ್ಕ ನೋಡಿ ಸುಮ್ಮನಾಗಕತ್ತಿಲ್ಲ, ನಮ್ಮ ತಂಗಿ ಮಕ್ಕ ನೋಡಿ ಸುಮ್ಮನಾಗಕತ್ತೇನೆ. ಯಾಕಪ್ಪ ಒಬ್ಬ ಹೆಣ್ಮಗಳಿಗೆ ಕಣ್ಣೀರು ಹಾಕಿಸ್ಬಾರ್ದು ಅಂತ ಹೇಳಿ. ಪುಣ್ಯ ಬರ್ಲ್ರಿ ಕಾಕರ್ ನಿಮಗೆ. ಎಷ್ಟಾದ್ರೆ ನೀವು ಹೆಣ್ಣು ಹಿಡ್ದ್ರಿ, ನಿಮಗೂ ಹೆಣ್ಣು ಎತ್ತರ ಕಷ್ಟ ಏನಂತ ಅರ್ಥ ಆಕತಿ. ಅದಕ್ಕೆ ನಮ್ಮ ಮಾತು ಒಪ್ಪಿಗೆಂದ್ರಲ್ಲ, ಪುಣ್ಯ ಬರ್ಲಿರಿ ನಿಮಗೆ. ಬೇಡವಾ ಬೇಡ, ಪುಣ್ಯ ಗಿಣ್ಣೆ ಬರೋದೇನು ಬೇಡ. ಹೊಲ ಕೊಡ್ತೀರಿ, ರೊಕ್ಕ ಕೊಡ್ತೀರಿ, ಅದು ಏನು ಕೊಡ್ತೀರಿ ಕೊಟ್ಟು ಬಡ ನನ್ನ ಹೆಂಡತಿನ ಹುಡುಕಿಸಿ ನನ್ನ ಮನೆಗೆ ಕಳಿಸ್ರಿ ನೀವು. ಸಾಕಷ್ಟ ಅದ ದೊಡ್ಡ ಉಪಕಾರ ಮಾಡ್ದಂಗೆ ನೀವು. ನಾವು ಎಷ್ಟು ದಿವಸ ಅಂತ ಹಿಂಗೆ ಅಡ್ಡಾಡೋದು, ಹೆಂಡತಿ ಮಕ್ಳು ಇಲ್ದಂಗೆ ಮನೆಗೆ ಬರೋಕೆ ಬೇಜಾರಾಕತ್ತೆ ನಮಗೂ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಹೆಂಡತಿ ಮಕ್ಕಳು 4 ದಿನ ಮನೆಗಿಲ್ಲ ಅಂದ್ರೆ ಏನು ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನೋದೈತೇನ? ಹಂಗಲ್ರಿ ಅಕ್ಕರ, ನಾವು ಒಂದಂದ್ರೆ ನೀವು ಒಂದು ತಿಳ್ಕೊಂತೀರಲ್ಲ. ನಾವು ಹಗಲೆಲ್ಲ ದುಡ್ಯಾಕೆ ಹೋಗಿರ್ತೇವ್ರೆ. ಮನೆಯಿಂದ ಒಟ್ಟು ಬದುಕು ಬಾಳೆ ಮಾಡ್ಕೊಂಡು ಹೋಗೋತ್ತಿಗೆ ಬರೋತ್ತಿಗೆ ಒಟ್ಟು ಬಿಸಿ ಮಾಡಿ ನೀಡಿದ್ರಂದ್ರೆ ನಮಗೂ ಸಮಾಧಾನ ಅಲ್ಲೇನ್ರಿ. ಅದಕ್ಕಂದೆ ಇಷ್ಟು ಜಲ್ದಿ ನಮಗೆ ಮತ್ತೊಂದು ಯಾರು ಹೆಣ್ಣು ಕೊಡ್ತಾರೆ ಬಿಡ್ರಿ. ಅದು ಆಲ ಇಷ್ಟು ಎದಿ ಉದ್ದ ಮಗಳದಾಳ. ನೋಡಪ್ಪ, ನಿನ್ನ ಸಂಬಂಧಿಕರು ಯಾರ್ಯಾರು ಅದಾರ ಅವ್ರ ಮನೆಗೆಲ್ಲ ಒಂದ್ಸಲ ಫೋನ್ ಮಾಡ್ಯಾರ ಕೇಳ್ಕ ಇಲ್ಲ. ನೀನೋ ಖುದ್ದು ಒಂದು ಹೆಜ್ಜೆ ಹೋಗಿ ಬಾ ನೋಡು, ಒಂದ್ಸಲ ಹುಡ್ಕೋಣ. ಏನೋ ಒಂದೇ ಇಟ್ಟಿಗೆನ ಕಂಪ್ಲೇಂಟ್ ಕೊಡೋದು ಏನೋ ದೊಡ್ಡ ಮಾತಲ್ಲ. ಸುಮ್ಮನೆ ನಮ್ಮ ಮರ್ಯಾದೆ ನಾವೇ ಯಾಕೆ ಕಳ್ಕೊಳ್ಳೋದು ಅಂತ. ಸರಿ ತಗರಿ ಅಣ್ಣಾರ, ನಾನು ಹುಡುಕ್ತೀನಿ, ನೀವು ಹುಡುಕ್ರಿ. ಮತ್ತು ನಾನು ಆ ಕಡೆ ಹೋಗೋತ್ತಿಗೆ ನೀವು ಅವ್ನ ಕುಟಾಗೇನು ಹಚ್ಚಿತಿಗೆ ಅವ್ನು ಹೆಂಡ್ತಿ ಬೇಕಾದ್ರೆ ಹುಡುಕಿ ಅಂತಾನ, ಮಗಳು ಬೇಕಾದ್ರೆ ಹುಡುಕಿ ಅಂತಾನ ಅಂತೇಳಿ ನಿಮ್ಮ ಕೆಲಸಕ್ಕೆ ನೀವು ಹತ್ತಿಕೊಂಡ್ರಿ ಅಂದ್ರೆ ಮತ್ತು ನನ್ನ ಹೆಂಡ್ತಿ ಮಕ್ಳು ಇಲ್ದ ನಾನು ಗುಳೆ ಆಡ್ಬೇಕಾಕತಿ ನಾಳೆ. ಆಮೇಲೆ ಸುಮ್ಮಿ ನನಗೊಂದು ಮಾತು ಅರ್ಥ ಆಗಲಿಲ್ಲ. ಮತ್ತು ಎಲ್ಲ ಕಡೆಗೆ ಫೋನ್ ಹಚ್ಚಿ ನಾನು ಎಲ್ಲ ಕಳ್ಳು ಬೆಳ್ಳರಿಗೆ ಅಂತಂದು ನಿಮ್ಮ ಕಾಕನ ಕಡೆ ಕಳ್ಳು ಬೆಳ್ಳರಿಗೆ ಫೋನ್ ಹಚ್ಚಿದ್ದೀನ? ಮತ್ತು ಏನು ಅವ್ರಿಗೆ ಹಚ್ಚೇ ಇಲ್ಲ ನೀನು? ಫೋನ್ ಹಚ್ಚಿದ್ನೇಲ ಅಲ್ತಕ್ಕ ಎಲ್ಲರಿಗೆ ಹಚ್ಚಿನ, ಒಬ್ಬರಿಗೆ ಬಿಟ್ಟಿಲ್ಲ. ನನ್ನ ಕಡೆ ನಂಬರ್ ಇಲ್ದರು ಸತ್ಯಕ್ಕನ ಅವ್ರ ಕಡೆದ್ದನ ಅವ್ರ ನಂಬರ್ ಕೊಡ್ರಿ ಅಂತಂದು ಮತ್ತೊಬ್ಬರ ನಂಬರ್ ಕೊಡ್ರಿ ಅಂತಂದು ಹಿಂಗೆ ಮಾಡಿ ಇಸ್ಕೊಂಡು ಎಲ್ಲರಿಗೆ ಹಚ್ಚಿ ಕೇಳೇನು ನೋಡು. ಯಾರು ನಮ್ಮೂರಿಗೆ ಬಂದಲ್ಲ ನಿಮ್ಮೂರಿಗೆ ಬಂದಲ್ಲ ಅಂತಾರೆ. ಏನು ಹಣೆ ಬರೋಣ ಯವ್ವ, ನನಗಂತ ಸಾಕಾಗೋಗೈತಿ. ಯಾರಂತ ನೋಡ್ಬೇಕು ಅನ್ನಂಗಾಗೈತೆ ನನಗೆ. ಹೌದಾ, ನೀ ಫೋನ್ ಹಚ್ಚಿದ್ದ ಕರೆವಾದ್ರೆ ಮತ್ತೆ ಅವರು ಹೊಳ್ಳಿ ಇವನಿಗೆ ಫೋನ್ ಮಾಡಿರ್ತಾರ, ಎಲ್ಲಿ ಹೋಗಳ ನಿನ್ನ ಹೆಂಡತಿ ಏನೋ ಕಾಣವಲ್ಲ ಅಂತ ಹಂಗೆ ಹಿಂಗೆ ಅಂತ ಕೇಳಿರ್ತಾರ. ಯಾ ಸಂಬಂಧಿಕರು ಬಾಯ್ ಸುಮ್ಮನೆ ಇರ್ತಾವೆ ಇಂಥ ವಿಷಯದಾಗ. ಇನ್ನು ಏನಾರು ಒಂದು ಚಲೋ ಆಗೈತೆ ಅಂದ್ರೆ
ಒಟ್ಟ ಮಾತಾಡ್ಸಕ್ ಬರಂಗಿಲ್ಲ. ಏನಾರ ಒಂದು ಚೂರು ಕೆಟ್ಟಾಗೈತಿ ಅಂದ್ರೆ ಸಾಕು, ಎಲ್ಲ ಹಳೇದು ಹೊಸದು ಎಲ್ಲ ತಕ್ಕಂದು ಮಾತಾಡ್ತಾರೆ ಇವ. ಅಂತದ್ರಾಗ ಹೇಳ್ದಂಗಿರ್ತಾರೆ ನಿಮ್ಮ ಕಾಕಾಗ. ಅಯ್ಯ ಹೌದು ನೋಡ ಲಲಿತಕ್ಕ, ನನಗೆ ಲಕ್ಷಕ್ಕೆ ಬರಲಿಲ್ಲ. ನಾ ಫೋನ್ ಹಚ್ಚಿದ ವಿಚಾರನ ಅವ್ರ ಮನೆಯವ್ರು ಯಾರು ಒಬ್ಬರು ಇಬ್ಬರು ಹಚ್ಚಿ ಕೇಳಿರ್ತಾರ ಹಿಂಗೆ ಅಂತಲ್ಲ ಅಂಥೇಳಿ. ಆದ್ರೆ ನಮ್ಮ ಕಾಕ ಯಾಕೆ ಹಿಂಗೆ ಅಂದೋದ, ನೋಡ್ತಾನೆ ಕೇಳ್ತಾನೆ ಫೋನ್ ಮಾಡ್ತಾನೆ ಅಂತಂದು ಎಲ್ಲ ಅಂತ ಕಂತ ಅಂತಂದು ಹೇಳಿ ಇಟ್ಟು ಹೋದ್ ನಾವು ಆ ವಿಷಯನ. ಹೌದಲ್ಲೇ ಸುಮ್ಮನೆ ಒಂದು ಕೆಲಸ ಮಾಡ್ರಿ ನೀವು, ಸುಮ್ಮನೆ ನಿಮ್ಮ ಕಾಕಾಗ ಪಲಾವ್ ಮಾಡಿಬಿಡ್ರಿ, ಅಂದ್ರೆ ಎಲ್ಲ ಅರ್ಥ ಆಕತಿ ಏನು ಎತ್ತ ಅನ್ನೋದು. ನೀವು ಮನೆಯಾಗ ಕೂತ್ಕೊಂಡಿದ್ರೆ ಏನಾಗಲ್ಲ ನೋಡು, ಸುಮ್ಮನೆ ಊರೆಲ್ಲ ಹುಡುಕ್ತಿರಿ ನೀವು. ಅದೇನ ಬಾಗ್ಲ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರ ಅಂತಾರಲ್ಲ, ಅದು ನಿಮ್ಮನ್ನೇ ಹಾಕತ್ ನೋಡಿ ನಿಮ್ಮ ಬದುಕು. ಸುಮ್ಮನೆ ನಿಮ್ಮ ಕಾಕಾಗ ಪಲಾವ್ ಮಾಡೋದ ಚಲೋ ನೀವು. ಅಲ್ಲ ಶರಕ, ಆ ಯಪ್ಪ ನಿತ್ಗಲಿಲ್ಲ, ಒಂದು ಲೋಟ ನೀರು ಕುಡಿಲಿಲ್ಲ ಅಂತನಿಗೆ ಪಲಾವ್ ಮಾಡಿಟ್ಕೊಂಡು ತಿನ್ನಪ್ಪ ಅಂದ್ರೆ ತಿಂತದ್ದನ್ನೇನು ಅವನು. ಸುಮ್ಮನಿರ ನೀನು ಏನೋ ಭಾಳ ಹೇಳಾಕಿ. ಅಯ್ಯನಲ್ತಕ್ಕ, ಪಲಾವ್ ಮಾಡೋದಂದ್ರೆ ಅದಲ್ಲ, ನಮಗೆ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಅವ್ರನ್ನ ಬೆನ್ನು ಹತ್ಕೊಂಡು ಹೋಗಿ ಎಲ್ಲಿ ಹೋಗ್ತಾರ ಎಲ್ಲಿ ಬರ್ತಾರ ಅಂತಂದು ಕಂಡು ಹಿಡಿಯೋದಕ್ಕೆ ಪಲಾವ್ ಅಂತಾರ. ಇಂಗ್ಲೀಷಿನ ಶಬ್ದವು ನಿನಗೇನು ಅರ್ಥ ಆಕತಿ? ಓ ಅದಕ್ಕಂತಾರ ಅಂದೇನ, ಅದಕ್ಕೆ ಪಲಾವ್ ಅನ್ನಲ್ ಬಿಡ, ಪಲ್ಯ ಅಂತಾರಂತ ಮನ್ ನಮ್ಮ ಸಮ್ಮೆ ಹೇಳಾಕತ್ತಿದ್ದ. ಲಲ್ಲಿ ಬಾಯಿ ಮುಚ್ಕೊಂಡಿಲ್ಲ ನೀನು. ಇಂಗ್ಲೀಷಿನ ಶಬ್ದ ಒಂದರ ಹೇಳಿದಿ ನೀನು, ಬಾಯಿ ಮೇಲೆ ಹೊಡಿತೆ ನಿಂಗೆ. ಅದು ಪಲ್ಯವೂ ಅಲ್ಲ ಪಲಾವೂ ಅಲ್ಲ, ಫಾಲೋ ಮಾಡೋದು ಅಂತಾರ. ಅನ್ನಕ್ಕೆ ಬಂದ್ರೆ ಅನ್ಬೇಕು, ಇಲ್ಲದ್ರ ಸುಮ್ಮನೆ ಕನ್ನಡದಾಗ ಅವ್ರನ್ನ ಬೆನ್ನು ಹತ್ಕೊಂಡು ಅಡ್ಡಾಡಿ ನೋಡ್ಬೇಕು ಹುಡುಕ್ಬೇಕು ಅಂತ ಹಂಗಾರ ಹೇಳ್ಬೇಕು. ಸುಮ್ಮನೆ ಬಂದದ್ದೊಂದು ಬರ್ಲಾರದ್ದೊಂದು ಎದಕ್ಕೆ ಮಾತಾಡ್ಬೇಕು? ಹೋಗ್ಲಿ ಬಿಡ್ರಿ ನಾಗಣ್ಣರ, ಏನೋ ಏಟ್ ಗೊತ್ತಿರ್ತದ ನಮಗೆ ಆಟ ಹೇಳಿರ್ತೇವೆ, ನಿಮಗೆ ಅರ್ಥ ಆತಲ್ಲ ಸಾಕು ಬಿಡ್ರಿ. ರೀ ಅದ್ರ ಅರ್ಥ ಕಟ್ಕೊಂಡು ಏನು ಮಾಡ್ತೀರಿ? ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಏನು ತೊಂದರೆ ಆಗಂಗಿಲ್ಲ. ಮುಂದೆ ಏನು ಮಾಡ್ಬೇಕು ಪರಮೇಶ್ವರನ ಹೇಳ್ರಿ ಒಂಚೂರು. ಹಾಂ ಹೇಳ್ತಾನೆ, ನೀ ಒಂಚೂರು ಬಾ. ಅಡ್ಡ ಬಂದು ನಿಂತ್ಬಿಟ್ರೆ ಗ್ವಾಡ್ ನಿಂತಂಗೆ ನೋಡು, ಆ ಕಡೆದಾರ ಇತ್ಲ ಕಾಣಂಗಿಲ್ಲ, ಈ ಕಡೆನಾರ ಆ ಕಡೆ ಕಾಣಂಗಿಲ್ಲ. ಯಾವಾಗ ನೋಡಿದ್ರೆ ಒಟ 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 ಅನ್ಕೊಂತಾನೆ ಇರ್ಬೇಕು. ನಾನು ಬೈಕಂತ ಇರ್ಲಿಲ್ಲ ಸಮಾಧಾನನ ಆಗಲ್ಲ ಇವರಿಗೆ. ಮತ್ತು ನಾ ಹೇಳಿದ್ದ ಐಡಿಯಾನ ಉಪಯೋಗ ಮಾಡ್ಕೊಂತಾರ, ನಾನು ಎದಕ್ಕೂ ಉಪಯೋಗ ಇಲ್ಲ ನನ್ನ ಅರಗತೆ ಮಾತಾಡ್ತಾರೆ. ಯಾವಾಗ ನೋಡಿದ್ರೆ ನನ್ನ ಮೈ ಮೇಲೆ ಕಣ್ಣು. ಏನ ಬೈಯಾಕತ್ತಿ ಅಲ್ಲಿ ಮನಸ್ನಾಗ? ನನಗೆ ಕೀಳಂಗಾರ ಬೈ ಒಂಚೂರು. ಯವ್ವ ನಾ ನಿಮಗೆ ಬೈಯದ ಬೈದು ಉಳೋದು ಉಂಟನ? ಅಯ್ಯಪ್ಪ ಇಲ್ಲಿ ತೆಗಿ, ನಾನೇನು ಅಂದಲ್ಲಪ್ಪ. ಹೌದು ನೋಡ್ಲಿ ಪರ್ಮೆ, ಇವ್ರು ಹೇಳಿದ್ದು ಕರೆಯವೈತಿ. ಒಂದು ಕೆಲಸ ಮಾಡು, ನೀನು 4 ದಿನ ಬದುಕು ಕೀಡಾದ್ರ ಅಡ್ಡಿ ಆಗ್ಲಿಪ್ಪ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ನಿನ್ನ ನಳೆಯನ್ನ ಅವ್ನಿಗೆ ಕಾಣ್ದಂಗೆ ಎಲ್ಲಿ ಹೊಕ್ಕಾನ ಎಲ್ಲಿ ಬರ್ತಾನ ಏನು ಕೆಲಸ ಮಾಡಾಕತ್ತೇನ ಎಲ್ಲ ಪತ್ತೆ ಹಚ್ಚು ನೀನು. ಒಟ್ಟ ಬಿಡ್ಬಾರ್ದು ನೋಡು ಅವ್ನ ಬೆನ್ನು ಹತ್ತದ. ಆತಗ ನಗಣ, ನೀ ಹೇಳ್ದಂಗೆ ಆಗಲಿ. ಬದುಕು ಬಾಳೆ ಎಲ್ಲ ಬಿಟ್ಟು ಅವ್ನು ಬೆನ್ನು ಹತ್ತಿ ಅಡ್ಡಾಡ್ತಾನೆ, ಎಲ್ಲಿ ಹೊಕ್ಕಾನ ಎಲ್ಲಿ ಬರ್ತಾನ ಯಾರನ್ನ ಮಾತಾಡಿಸ್ತಾನ ಅಂತಂದು. ಸರಿ ತಗ, 2 ದಿನ ಫಾಲೋ ಮಾಡು, ನೋಡೋಣಂತ ಮುಂದೆ. ಸಂಜೆ ಇದ್ರ ಕಡ್ಡಿನ ಇಟ್ಟಿಲ್ಲಲ್ಲ, ಹೆಂಗ್ ತಿನ್ಬೇಕು ನಾನು ಇದು ನೂಡಲ್ಸ್? ಏ ತಿನ್ನಕ್ ಕಡ್ಡಿಲ್ ಹೋಗ. ನಮ್ಮ ಮನ್ಯಾಗ ಕಡ್ಡಿಲ್ ತಿಂತಾರ ಯಾರ? ಅಷ್ಟಕ್ಕೂ ಕೈಲಿ ತಿನ್ನ, ಏನ್ ಆಗಂಗಿಲ್ಲ ಕೈಲಿ ತಿಂದ್ರ. ನೀ ನೋಡಿಲ್ಲೇನ ಚೀನಾದರೆಲ್ಲ ಬರೀ ಕಡ್ಡಿಲನ್ನ ತಿಂತಾರೆ ಒಂದು ನೂಡಲ್ಸ್, ಹಂಗ ತಿನ್ಬೇಕ, ಹಂಗಂದ್ರ ಮಜಾ ಇವಕ್ಕ. ಇಲ್ಲಪ್ಪ ನಾ ನೋಡಿಲ್ಲ, ನೀನ್ ಬಾರಿ ಚೀನಾಕ್ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟಿಯಲ್ಲ ಅದಕ್ಕೆ ಹೇಳಾಕತ್ತೀರಿ. ಅಷ್ಟಕ್ಕೂ ಯಾಕೆ ತಿಂತಾರೆ ಹೇಳೋರು ಕಡ್ಡಿಲೆ ಅದನ್ನ? ಯಾಕೆ ತಿಂತಾರ? ಯಾಕಂದ್ರೆ ಕೈಗೆ ಏನು ಹತ್ತಬಾರ್ದು, ಕೈ ತೊಕೊಳಕ್ ನೀರು ಉಳಿತಾವು ಅಂತ ಕಡ್ಡಿಲ್ ತಿಂತಾರ. ಏ ಅದಲ್ಲ, ನಾ ಹೇಳ್ತೇನೆ ಕೇಳಿಲ್ಲಿ. ಅವರು ಹುಳ ಹುಪ್ಪಳಿ ಹಾವು ಎಲ್ಲ ತಿಂತಾರ ಹೌದಲ್ಲ? ತಿಂತಾರಲ್ಲ, ಅದ ಹಾವು ಚೇಳು ಕೈ ಕಡಿಬಾರ್ದಂದು ಕಡ್ಡಿಲ ತಿಂತಾರ ಅವ್ರು. ಸಂಜೆ ನಿನಗೆ ಗೊತ್ತಿದ್ರೆ ಹೇಳು, ಗೊತ್ತಿಲ್ಲದ್ರೆ ಏನಾರ ಹೇಳಿ ನಾನು ತಿನ್ನೋದು ಮೂಡ್ ಆಫ್ ಮಾಡಬೇಡ ನೀನು. ಬರೇ ಇಂತಾವ್ ಮಾತಾಡ್ತಿ. ತಡಿ ಅವು ಬರ್ಲಿ ಹೇಳ್ತಾನೆ. ಅವ್ವಗರ ಹೇಳು ಅಪ್ಪಗರ ಹೇಳು, ಹೆದ್ರ ಯಾರ ತಮ್ಮ ಇಲ್ಲಿ? ಅಷ್ಟಕ್ಕೂ ನಾನೇ ನಿನಗೆ ತಿನ್ಬೇಡ ಅಂದಲ್ಲ, ನೀನು ಕಡ್ಡಿ ಬೇಕಂದು ಎಲ್ಲಿನ ತರಲಿ ಕಡ್ಡಿನ ಅಂತಂದು ಹೇಳಿದೆ. ಅಯ್ಯ ನಿಮ್ಮ ನಾ ಒಂದಿಟ್ಟು ಆ ಕಡೆ ಹೋಗಿತ್ಲ ಬರೋದ್ರ ಅಲ್ಲ ಜಗಳ ಚಲೋ ಮಾಡ್ಕೊಂಡು ನಿಂತ್ಕೊಂಡಿರಲ್ಲ. ನಿಮ್ಮ ಮಾಡಕ ಕೆಲಸ ಬಗ್ಗಿಸಿ ಏನು ಇರಕ್ಕಿಲ್ಲೇನಲ್ಲ? ಅಷ್ಟಕ್ಕೆ ಇದನ್ನ ಯಾರು ಮಾಡಂದದ್ ನಿಮಗೆ ನೂಡಲ್ಸ್? ನಾ ಹೇಳಿದ್ದಿಲ್ಲ ಇವತ್ತು ತಿನ್ಬೇಡ್ರಿ, ಶನಿವಾರ ದಿನ ಮಾಡ್ಕೊಂಡು ತಿನ್ನುವಂತ್ರಂತ, ಮಧ್ಯಾಹ್ನ ಗಡ ಬರ್ತೀರಿ ಅಂತಂದು ಆಲ ಮಾಡಿ ನಿಂತ್ಕೊಂಡಿರಲ್ಲ. ಇವ ನಾ ಬೇಡ ಅನ್ನೆ ಬೇ, ಇವನ ಏನಾಗಂಗಿಲ್ಲ ತಾಂಬ ಇಲ್ಲಿ ನಾನ ಮಾಡ್ತೇನೆ ಅಂಥೇಳಿ ನೂಡಲ್ಸ್ ಮಾಡ್ಕೊಂಡಾನ. ನಾನು ಮಾಡ್ಕೊಂಡಿಲ್ಲವ, ನನ್ನ ಕಡೆಗೆ 5 ರೂಪಾಯಿ ಇತ್ತು, ಆದ ಕುರ್ಕುರಿ ತಗೊಂಡಿದ್ನೆ ನಾನು ಮೊನ್ನೆ, ಹಂಗೆ ಇಟ್ಕೊಂಡಿದ್ದೆ, ಅವನ್ನ ತಿನ್ನಾಕತ್ತೇನೆ. ಆತ ಹೋಗಪ್ಪ, ಮಾಡ್ಕೊಂಡ ಬಿಟ್ಟಿಯಲ್ಲ ಅಲ್ಲ, ಒಳಗೆ ಕುತ್ಕೊಂಡು ತಿನ್ನೋಗು. ಎಲ್ಲ ಪಡ್ಸಾಲಿಗೆ ತರ್ತೀರಿ, ತಿಂದು ಚಪಾಟೆ ಹರಿ ಓಡ್ ಹೋಕ್ಕಿರಿ. ಒಂದು ಸಮಾನ ಎತ್ತಿಡಂಗಿಲ್ಲ ಇವನ್ನ. ತಿಂದವು ಇಲ್ಲೇ, ನೀರು ಕುಡ್ದವು ಇಲ್ಲೇ, ಚಾ ಕುಡ್ದವು ಇಲ್ಲೇ, ಎಲ್ಲ ನಾನು ಒಬ್ಬಕ್ಕೆ ಮಾಡಿ ಸಾಯ್ಬೇಕು. ಹೇಳಿ ಏನು ಹೇಳ್ತೀನಿ ನೋಡಿ ನಿನ್ನ ಮಗ್ಗ.
ಅವನಿದ್ರಿಗೆ ಯಾಕಂತವೆಲ್ಲ ಮಾತಾಡೋಕೆ ಹೋಗ್ಬೇಕು ನಿನ್ನ ರೀ ನೀವು ಸುಮ್ಮನೆ ಅತಿ ಉಪ್ಪು ಉಪ್ಪು ಮಾಡಕ್ ಹೋಗ್ಬೇಡ್ರಿ ಅವನಿಗೆ. ನೀವು ಹಂಗೆ ಮಾಡಕ್ಕ ಅವ್ನು ಜಾಸ್ತಿ ಮಾತಾಡೋದು ಕಲ್ತಾನೀಗ.